ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ, ಅಸ್ತಮಾ ಕೇರ್ 24x7, ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಬಿಲ್ವಾ ಆಸ್ಪತ್ರೆ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಬಿಲ್ವಾ ಆಸ್ಪತ್ರೆಯ ಮುಖ್ಯಸ್ಥ ರೇಣುಕ ಪ್ರಸಾದ್ ಚಿಕ್ಕಮಠ ತಿಳಿಸಿದರು.
ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆಗಾಗಿ ಬಡ ಜನರು ಬೆಂಗಳೂರು, ಹೈದರಾಬಾದ್, ಮುಂಬೈಗೆ ಹೋಗಲು ಆಗದ ಕಾರಣ ಬಡ ಜನರ ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಬಿಲ್ವಾ ಆಸ್ಪತ್ರೆ ವತಿಯಿಂದ ಮುಂಬೈನ ಖ್ಯಾತ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಜ್ಞ ಡಾಕ್ಟರ್ ಆಶೀಶ್ ಅರ್ಬತ್ ಅವರಿಂದ ಕಲಬುರಗಿಯಲ್ಲಿ ಡಿಸೆಂಬರ್ 18ರಿಂದ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಸ್ಕ್ರೀನಿಂಗ್ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಯಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ ಅವರಿಗೆ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಕಲಬುರಗಿಯ ಬಿಲ್ವಾ ಆಸ್ಪತ್ರೆಯಲ್ಲಿ ಮಾಡಲಾಗುವುದು ಎಂದು ಬಿಲ್ವಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರೇಣುಕ್ ಪ್ರಸಾದ್ ಚಿಕ್ಕಮಠ ತಿಳಿಸಿದರು. ನಾವು ಬಿಲ್ವಾ ಹಾಸ್ಪಿಟಲ್ ಈಗ ಸ್ಟಾರ್ಟ್ ಆಗಿ ಸುಮಾರು 6 ವರ್ಷ ಆಯಿತು. ಇಲ್ಲಿ ತುಂಬ ಜನ ಮೊಣಕಾಲು ನೋವು ಆಗಿರ್ಬೋದು, ಸೊಂಟ ನೋವು, ಹಿಂಡಿ ನೋವು ತುಂಬ ಪೇಷಂಟ್ಸ್ ಬರ್ತಿದ್ರು. ಸೊ ಈ ಪೇಷಂಟ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇವ್ರಿಗೊಂದು ಶಾಶ್ವತ ಪರಿಹಾರ ಕೊಡಬೇಕು, ಇದಕ್ಕೆ ಏನಾದರೂ ಮಾಡಿ ಸರ್ ಅಂತ ಇದ್ರು. ಸೊ ನಾವು ನೋಡ್ತಾ ಇದ್ದೀವಿ ಪೇಷಂಟ್ಸ್ ಎಲ್ಲ ಮೆಟ್ರೋಸ್ ಹೈದರಾಬಾದ್, ಬೆಂಗಳೂರು, ಪುಣೆ ಎಲ್ಲ ಹೋಗಿ ಶಸ್ತ್ರಚಿಕಿತ್ಸೆ, ಮೊಣಕಾಲದ್ದು ನೀ ರಿಪ್ಲೇಸ್ಮೆಂಟ್ಸ್ ಅಂತ ಏನಂತೀವಿ ಅದೆಲ್ಲ ಮಾಡ್ಕೊಂಡು ಬರ್ತಿದ್ರು. ಬಂದಮೇಲೆ ಪೇಷಂಟ್ಸ್ ಹೇಳ್ತಿದ್ರು, ಸರ್ ಅಷ್ಟು ಕಂಫರ್ಟೇಬಲ್ ಫೀಲ್ ಮಾಡ್ಕೋತಾ ಇಲ್ಲ, ಸೊ ನಮ್ಮ ಫುಲ್ ಜಾಯಿಂಟ್ ಮೂಮೆಂಟ್ ಮೊದಲು ಹೆಂಗಿತ್ತು ಆ ಥರ ನಮ್ಗೆ ಆಗ್ತಾ ಇಲ್ಲ. ಸೊ ಇದಕ್ಕೇನು ಇನ್ನೂ ಪರಿಹಾರ ಏನಾದರೂ ಇದೆಯಾ ಸರ್ ಇದಕ್ಕೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಏನಾಗ್ತಿತ್ತು, ಮೆಟ್ರೋಸ್ ಹೋದ್ಮೇಲೆ ಅವರಿಗೆ ಇರ್ಲಿಕ್ಕೆ ಅಷ್ಟು ಅನುಕೂಲ ಇರ್ತಿದ್ದಿಲ್ಲ, ಊಟದ್ದು ಭಾಳ ಸಮಸ್ಯೆ ಆಗ್ತಿತ್ತು, ತಿಂಗಳ ಗಂಟೆ ಅಲ್ಲಿರಬೇಕು. ಸೊ ಹಾಗಾಗಿ ನಾವು ನಮ್ಮ ಬಿಲ್ವಾ ಹಾಸ್ಪಿಟಲ್ ಟೀಮ್ ಅವರು ಕೂತ್ಕೊಂಡು ಒಂದು ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡ್ಬೋದು ಅಂತ. ಸೊ ಅವಾಗ ನಮ್ಗೆ ಏನು ಅನ್ನಿಸ್ತಂದರೆ ಯಾರಾದರೂ ಚೆನ್ನಾಗಿರೋ ವೆಲ್ ರೆಕಗ್ನೈಸ್ಡ್ ಪರ್ಸನಾಲಿಟಿ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಯಾರಿದ್ರು ಅವ್ರಿಗೆ ಕರೆದು ನಾವು ಇಲ್ಲೇ ಮಾಡ್ಸೋಕ್ಕೆ ಯಾಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ಹೋದಾಗ ನಮ್ಗೆ ಸಿಕ್ಕಿದ್ದು ಆಶೀಶ್ ಅರ್ಬಟ್ ಸರ್. ಸೊ ಇವರು ವೆರಿ ರಿನೌಂಡ್ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಸರ್ಜನ್. ಸೊ ಹಾಗಾಗಿ ಇವ್ರ ಜೊತೆ ನಾವು ಟೈಅಪ್ ಮಾಡಿಕೊಂಡು ಈ ಗುಲ್ಬರ್ಗದಲ್ಲೇ ನಾವು ನೀ ರಿಪ್ಲೇಸ್ಮೆಂಟ್ ಅದು ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗಿದೆ ನಮಗೆ. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಕಲಬುರಗಿಯಲ್ಲಿ. ಸೊ ಇದು ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ, ಅದು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್. ಇದರಲ್ಲಿ ಏನು ಉಪಯೋಗ ಅಂದ್ರೆ ಹಾಸ್ಪಿಟಲಲ್ಲಿ ತುಂಬ ಕಮ್ಮಿ ಟೈಮ್ ನಾವು ಇರಬೇಕಷ್ಟೇ. ಆಮೇಲೆ ಫ್ಲೆಕ್ಷನ್ ಮೂಮೆಂಟ್ ಏನಾಗ್ತದೆ ಆಫ್ಟರ್ ರಿಪ್ಲೇಸ್ಮೆಂಟ್ ಎಲ್ಲ ರೀತಿ ಫ್ಲೆಕ್ಷನ್ ಮೂಮೆಂಟ್ ನಾವು ಮಾಡ್ಬೋದು. ಸೊ ಬೇರೆ ಈ ಕನ್ವೆನ್ಷನಲ್ ಮೆಥಡಲ್ಲಿ ಹೋದ್ರೆ ನಾವು ಅಷ್ಟು ಮೂಮೆಂಟ್ ಮಾಡಲಿಕ್ಕೆ ಆಗಲ್ಲ. ಸೊ ಬಟ್ ಇದರಲ್ಲಿ ಏನಾಗ್ತದೆ ಎಲ್ಲ ಫುಲ್ ಫ್ಲೆಕ್ಷನ್ ಮೂಮೆಂಟ್ ನಾವು ಮಾಡ್ಬೋದು, ಕೆಳಗೆ ಕೂತ್ಕೋಬೋದು. ಸೊ ಹಾಗಾಗಿ ಇದರಿಂದ ಆಗುವಂಥ ಒಂದು ಉಪಯೋಗ ತುಂಬ ಜಾಸ್ತಿ. 18th ನಾವು ಕ್ಯಾಂಪ್ ಇಟ್ಕೊಂಡಿವಿ, ಮಾರ್ನಿಂಗ್ 10 to 2. ಡಾಕ್ಟರ್ ಆಶೀಶ್ ಅರ್ಬಟ್ ಟೀಮ್ ಅವರು ಇಲ್ಲಿ ಬಂದಿರ್ತಾರೆ. ಸೊ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಇಲ್ಲಿ. ಸೊ ಯಾರಿಗೆ ನೀ ಪೇನ್ ಇದೆ, ಸೊಂಟ ನೋವು, ಸೊ ಯಾವುದೇ ರೀತಿ ಜಾಯಿಂಟ್ ಪೇನ್ ಇದ್ದರೂ ಸೊ ಅವತ್ತು ಅವ್ರು ಬಂದು ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತೀವಿ. ಸೊ ಆ ಕ್ಯಾಂಪಲ್ಲಿ ಯಾರಿಗೆ ಶಸ್ತ್ರಚಿಕಿತ್ಸೆ ಬೇಕು ಅವ್ರಿಗೆ ನಾವು ಗುರುತಿಸ್ತೀವಿ. ಸೊ ಅದು ನೋಡಿಕೊಂಡು ಮುಂದೆ ಅವ್ರಿಗೆ ಒಂದು ಡೇಟ್ ಕೊಟ್ಟು ಅದ್ರ ಪ್ರಕಾರ ನಾವು ಯಾವುದೇ ಅವರಿಗೆ ಏನು ಸರ್ಜರಿ ಬೇಕು ಅದು ನೋಡ್ಕೋಬೋದು. ಅದಕ್ಕೂ ರಿಯಾಯಿತಿ ದರ ಇರುತ್ತೆ, ಹೇಗೆ ಅಂತ ಫೀಸ್ ಈಗ ನೀಡಿ ಯಾರು ತುಂಬ ಬೇಕಾಗಿರ್ತದೆ ಅವ್ರಿಗೆ ನಾವು ಇದನ್ನು ಅಡ್ವೈಸ್ ಮಾಡ್ತೀವಿ. ಆಮೇಲೆ ರೋಬೋಟಿಕ್ ಅಂದ ಕೂಡಲೇ ಜನರ ಮನಸ್ಸಿನಲ್ಲಿ ಏನು ಬರ್ಬೋದು, ತುಂಬ ಕಾಸ್ಟ್ಲಿ ಇರ್ಬೋದು, ಅಫೋರ್ಡೆಬಿಲಿಟಿ ಇರಲಿಕ್ಕಿಲ್ಲ, ಸೊ ಮೆಟ್ರೋ ಪ್ರೈಸಸಲ್ಲೇ ಇರ್ಬೋದು, ಆ ರೀತಿ ಏನೂ ಇಲ್ಲ. ಸೊ ಏನು ನಾವು ಈಗ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಎಷ್ಟು ಕಾಸ್ಟ್ ಆಗ್ತದೆ, ಗುಲ್ಬರ್ಗ ಲೆವೆಲಲ್ಲಿ ಎಷ್ಟು ಕಾಸ್ಟ್ ಆಗ್ತದೆ ಅದೇ ಒಂದು ಪ್ರೈಸ್ ಮನಸ್ಸಲ್ಲಿ ಇಟ್ಕೊಂಡು ಅದೇ ಪ್ರೈಸ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಯಾರು ನೀಡಿ ಪೇಷಂಟ್ಸ್, ಪೂರ್ ಪೇಷಂಟ್ಸ್ ಅವರು ಕೂಡ ಇದನ್ನು ಒಂದು ಸದುಪಯೋಗ ಪಡ್ಕೋಬೋದು. ಸೊ ಹಾಗಾಗಿ ಎಲ್ಲರೂ ಇದರ ಬೆನಿಫಿಟ್ ತೊಗೋಬೇಕು. ನಮ್ಮದು ಒಂದು ಕ್ಯಾಂಪ್ ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ಬೇಕಂತ ನಾ ಗುಲ್ಬರ್ಗ ಜನತೆಯಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್, ನಿಮ್ಮ ಯಾರ್ಯಾರಿಗೆ ನೀ ಪೇನ್ ಇದೆ, ಲಾಂಗ್ ಸ್ಟ್ಯಾಂಡಿಂಗ್, ನಡಲಿಕ್ಕೆ ತುಂಬ ಕಷ್ಟ ಇದೆ, ಒಬೀಸ್ ಪೇಷಂಟ್ಸ್, ಸೊ ಎಲ್ಲ ಬಂದು ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಅಟೆಂಡ್ ಆಗಿ ಸೊ ನೆಕ್ಸ್ಟ್ ಅದು ಏನು ಮಾಡಬೇಕಂತ ನಾವು ನೋಡ್ಕೋಬೋದು. ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ 1008 ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ತಾಪುರ ಪಟ್ಟಣದ ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಕರಿಬಸಯ್ಯ ಶಾಸ್ತ್ರಿ ಕುಟುಂಬದ ವತಿಯಿಂದ 1008 ದೀಪೋತ್ಸವ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ 1008 ದೀಪಗಳನ್ನು ಹಚ್ಚಿ ಬೆಳಗಿದರು.
तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः सर्वे जनाः सुखिनो भवन्तु सदा शिवार्पणमस्तु शिवसाम्बजै नमः पार्वती पते शिव हर हर महादेव आदिशक्ति माता की माधवेलांबिके माता की जनदुर्गे माता की परमेश्वरी माता की आई भुवनेश्वरी माता की आई चामुंडेश्वरी माता की जया जयनम पार्वती पते शिव हर हर महादेव। माधवेलांबिके माता की जया जयनम पार्वती ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರು ಆಗಿರುವಂಥ ನಮ್ಮೂರು ಪತ್ರಿಕಾ ಮಾಧ್ಯಮದವರು ನಮ್ಮೂರಾಗಿರುವಂಥ ಇವರಿಗೆ ಒಂದು ಋಣಸ್ಥರು ಬಂದು ಪತ್ರಿಕಾ ಮಾಧ್ಯಮದವರು ನನ್ನ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಕ್ಕ ತಂಗಿಯರಿಗೆ ಸ್ವಾಗತವನ್ನು ಈ ಪೂಜೆಯು ಒಂದು ತಿಂಗಳ ಕಾಲ ಪರ್ಯಂತರ ನಮ್ಮ ಷಡಸ್ಥಲ ಬ್ರಹ್ಮ ಶ್ರೀ ಸೋಮಶೇಖರ ಶಿವಾಚಾರ್ಯರ ಆಜ್ಞೆ ಮೇರೆಗೆ ಮಾಡಿಕೊಂಡು ಬಂದಿದ್ದು ದೀಪ ಬೆಳಗುವುದೆಂದರೆ ಜಗತ್ತಿಗೆ ಬೆಳಕನ್ನು ಕೊಡುವುದು. ದೀಪ ಬೆಳಗುವುದೆಂದರೆ ಜಗತ್ತಿಗೆ ಬೆಳಕನ್ನು ಕೊಡುವುದು. ನಮ್ಮ ಊರಿನ ಗ್ರಾಮ ದೇವತೆಯಾದಂಥ ಶ್ರೀ ನಾಗವೇಲಾಂಬಿಕೆ ದೇವಿಯ ಆಶೀರ್ವಾದ ಈ ಬೆಳಕು ಎಲ್ಲರಿಗೂ ಸದಾ ಇರಲಿ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರಿಗಳಾದಂಥ ಕರಬಸೆ ಶಾಸ್ತ್ರಿಗಳು ಒಂದು ತಿಂಗಳ ಕಾಲ ಪರ್ಯಂತರ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಪುಣ್ಯದ ಫಲ ನಮಗೂ ನಿಮಗೂ ಎಲ್ಲರಿಗೂ ಸಿಗಲೆಂದು ಮತ್ತೊಮ್ಮೆ ನಾನು ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಮೊದಲಿಗೆ ಪೂಜ್ಯರಿಗೆ ಗೌರವ ಸಮರ್ಪಣೆ, ಕಾರ್ತಿಕ ಮಾಸದ ಪೂಜೆಯನ್ನು ಹಮ್ಮಿಕೊಂಡಿರುವಂಥ ವೇದಮೂರ್ತಿ ಶ್ರೀ ಕರಬಸೆ ಶಾಸ್ತ್ರಿಗಳು ದಂಪತಿಗಳೊಂದಿಗೆ ಬಂದು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಈ ಸಂದರ್ಭದಲ್ಲಿ ಕಂಬಳೇಶ್ವರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯರು, ಕಾಶಿನಾಥ್ ಗುತ್ತೇದಾರ್, ಮಂಜುನಾಥ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು, ಭಕ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ, ಬಿಎಸ್ಎಸ್ ಮಹಾವಿದ್ಯಾಪೀಠ ಮೈಸೂರು, ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ, ಬಸವ ಕಲ್ಯಾಣ ಸಹಯೋಗದ ವತಿಯಿಂದ ಶರಣ ಸಂಸ್ಕೃತಿ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅರುಣ್ ಕುಮಾರ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 21ರಿಂದ 25ರವರೆಗೆ ಬಸವ ಧರ್ಮಪೀಠ, ಬಸವ ಮಹಾಮನೆ, ಬಸವ ಕಲ್ಯಾಣದಲ್ಲಿ ಶರಣ ಸಂಸ್ಕೃತಿ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಸುತ್ತೂರು ಕ್ಷೇತ್ರ, ಜೆಎಸ್ಎಸ್ ಮಹಾವಿದ್ಯಾಪೀಠ ಮೈಸೂರು ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ, ಬಸವ ಕಲ್ಯಾಣದ ಸಂಯೋಗದಲ್ಲಿ ಶರಣ ಸಂಸ್ಕೃತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಈ ಶಿಬಿರ ಡಿಸೆಂಬರ್ 21ರಿಂದ 25ರವರೆಗೆ ನೆರವೇರ್ತಾ ಇದೆ. ಸ್ಥಳ ಬಸವ ಧರ್ಮಪೀಠ, ಬಸವ ಮಹಾಮನೆ, 108 ಅಡಿ ಬಸವ ಪುತ್ಥಳಿ ಆವರಣ, ಬಸವ ಕಲ್ಯಾಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಳ್ತಾ ಇದ್ದಾರೆ. ಅದರ ಸಂಚಾಲಕರಾಗಿ ಬಸವ ಕಲ್ಯಾಣ ಅಂತಾರಾಷ್ಟ್ರೀಯ ಲಿಂಗಾಯತ ಧರ್ಮ ಕೇಂದ್ರದ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಚಾಲಕರಾಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂಯೋಜಕರಾಗಿ ನಮ್ಮ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಮನುಷ್ಯ ಬದಲಾಗದ ಹೊರತು ಮನುಷ್ಯತ್ವ ಬದಲಾಗುವುದಿಲ್ಲ. ಅಥವಾ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಎಲ್ಲ ಜಾತಿ ಧರ್ಮದವರನ್ನು ಒಂದೇ ವೇದಿಕೆಗೆ ಕರೆತಂದು ಮನಸ್ಸು ಪರಿವರ್ತನೆಯ ಮೂಲಕ ಸಮಾಜ ಪರಿವರ್ತನೆಗೆ ಪ್ರಯತ್ನ ಮಾಡಿದರು. ಆ ಒಂದು ಪ್ರಯತ್ನದಿಂದಾಗಿ ಇವತ್ತು
ಬಹುದೊಡ್ಡ ಒಂದು ಇಂದಿನ ಸಂದರ್ಭದಲ್ಲಿ ನಾವು ಮೂಢನಂಬಿಕೆ ಕಂದಾಚಾರ ಇದಕ್ಕೆಲ್ಲ ನಾವೆಲ್ಲ ಬಲಿಪಶು ಆಗ್ತಾಯಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಒಂದು ಶರಣ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲ ನೋಡಿದ್ದೀವಿ, ಅನೇಕ ಮಹಾಪುರುಷರನ್ನು ಶರಣರನ್ನು ನೋಡಿದ್ದೀವಿ. ನಾವು ಎಲ್ಲ ಮಹಾಪುರುಷರನ್ನು ಶರಣರನ್ನು ಗೌರವಿಸ್ತೀವಿ. ಆದರೆ ಅವರ ತತ್ವ ಆದರ್ಶಗಳು ಇವತ್ತು ಎಲ್ಲಿ ಯಾವ ಮಟ್ಟದಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಹೀಗಾಗಿಬಿಟ್ಟು ಈ ಒಂದು ಉತ್ತರ ಹುಡುಕುವುದು ಹಾಗೂ ಇವತ್ತಿನ ಯುವ ಪೀಳಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಗೆ ತರ್ತಕ್ಕಂಥದ್ದು ಮತ್ತು ಎಲ್ಲಕ್ಕಿಂತ ಸಮಾಜ ಸುಧಾರಿಸುವ ನಿಟ್ಟಿನಲ್ಲಿ ಈ ಒಂದು ಶರಣ ಸಂಸ್ಕೃತಿಯ ಉದ್ದೇಶ ಆಗಿದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಮಾಜದ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ದಿಗ್ಗಾಮ ಗ್ರಾಮದ ಪಂಚಗ್ರಹ ಹಿರೇಮಠದಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ತಾಪುರ ತಾಲೂಕಿನ ದಿಗ್ಗಾಮ ಗ್ರಾಮದ ಪಂಚಗ್ರಹ ಹಿರೇಮಠದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸುವುದರ ಮೂಲಕ ಪ್ರವಚನ ಜರುಗಿತು. ಅತ್ಯಂತ ಮಾರ್ಮಿಕ ತಿಳಿಸಿದ್ದಾರೆ. ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥ ವಿಚಾರ ಅಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂತಂದ್ರೆ ಇದೇ ಜಾತಿ ಅಂತ ಹೇಳಿಲ್ಲ, ಮಾನವ ಕುಲಕೋಟಿಗೆ ಉದ್ಧಾರ ಮಾಡತಕ್ಕಂತ ಒಂದು ಸಿದ್ಧಾಂತ ಶಿಖಾಮಣಿ. ಆ ಪ್ರವಚನ ಇನ್ನು 4 ದಿವಸ ಪರ್ಯಂತ ನಡೀತಾರೆ. ಶಾಸ್ತ್ರಿಗಳು ನಿಮ್ಮೆಲ್ಲ ಆಡೋ ಭಾಷೆಯಲ್ಲೇ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ ಅಂತಕ್ಕಂತ ತಿಳಿಸುತ್ತಾ, ಜೊತೆಗೆ ಕಾರ್ತಿಕ ಮಾಸ ದೀಪೋತ್ಸವ. ಕಾರ್ತಿಕ ಮಾಸ ದೀಪೋತ್ಸವ ಅಂದಾಗ ಇಂದಿನ ಸಿದ್ಧವೀರ ಶಿವೆಗಳು ಕಾಶಿಗೆ ಹೋದಾಗ ಜಗದ್ಗುರು ಆದೇಶ ಮಾಡಿದರು, ಮಠದಲ್ಲಿ ಕಾರ್ತಿಕ ಮಾಸ ದೀಪ ಹಚ್ಚಿ ಭಜನಾ ಮಾಡ್ಬೇಕಂತಕ್ಕಂತ ಆಶೀರ್ವಾದ ಮಾಡಿರ್ತಕ್ಕಂಥ ಕಾರ್ತಿಕ ದೀಪೋತ್ಸವ ಮೊದಲಿನಿಂದ ಪ್ರಾರಂಭಗೊಂಡು 5 ದೀಪ ಹಚ್ಚಿ ಭಜನಾ ಮಾಡ್ತಾ ಇದ್ರು. ಹಿಂದೆ 7 ವರ್ಷದ ಹಿಂದೆ ನಾವೆಲ್ಲರೂ ಕೂಡಿ ನಮ್ಮ ಗ್ರಾಮದವರು ಕೂಡಿ ವಿಚಾರ ಮಾಡಿ ದಿವಸ 108 ದೀಪ ಹಚ್ಚಿದ್ರಾಯ್ತು ವಿಚಾರ ಮಾಡಿ ಎಲ್ಲರಿಗೂ ವಿಚಾರ ಮಾಡಿದಾಗ ಸದ್ಭಕ್ತರು ಹೆಚ್ಚಿಗಾದರು. ಈ ಸಂದರ್ಭದಲ್ಲಿ ಸಿದ್ಧವೀರ ಶಿವಾಚಾರ್ಯರು, ಶರಣು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮ ಹೋರಾಟದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಷಯಗಳ ಕುರಿತು ಚರ್ಚೆ ಮಾತನಾಡಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕದ ಸುರೇಖಾ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲ್ಗಿಯವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಡಿಸೆಂಬರ್ 7ರಂದು ಬೃಹತ್ ಹೋರಾಟವನ್ನ ಮಾಡಲಾಗಿತ್ತು. ಆ ಹೋರಾಟಕ್ಕೆ ಜೇವರ್ಗಿ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಿ ನಿಮ್ಮ ಹೋರಾಟದ ಬೇಡಿಕೆಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿ ಮಾತನಾಡುವ ಭರವಸೆ ನೀಡಿದ್ರು. ಆದ್ರೆ ಹೋರಾಟದ ಬಗ್ಗೆ ಇಲ್ಲಿಯವರೆಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಭಾರತ ಸರ್ಕಾರ ಮೊದಲು ರೈತರ ಬಗ್ಗೆ ಕಳಕಳಿಯನ್ನು ವಹಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು, ಜೈ ಜವಾನ್ ಜೈ ಕಿಸಾನ್ ಒಂದು ಘೋಷಣೆ ನೀಡಿದರು. ರೈತರು ಅವ್ರ ಬೆವರು ಸುಡಿಸಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಾರ್ದೇನೆ ಭೂಮಿ ಬೆಳೀತದೋ ಬಿಡುತ್ತದೋ, ಮಳೆ ಬರ್ತದೋ ಬಿಡ್ತದೋ, ಬೀಜ ಹಾಕೋದಂತೂ ಹಾಕ್ತಾರೆ. ನಾವು ನೌಕರಿ ಮಾಡೋರು ಏನು ಮಾಡ್ತೀವಿ, 30 ದಿವಸಕ್ಕೆ ನಮಗೆ ಸ್ಯಾಲ್ರಿ ಬರ್ತದೆ. ರೈತರಿಗೆ ಹಂಗಿರಲ್ಲ, ಮಳೆ ಬರೋಬ್ಬರಿ ಬಂದ್ರೆ ಬೆಳೆ ಬರ್ತದೆ, ಇಲ್ಲ ಅಂದ್ರೆ ಏನಿಲ್ಲ, ಅದು ಬೀಜ ಹಾಕಿದ್ನು ಹೋಗ್ಬಿಡ್ತದೆ. ಆದ್ದರಿಂದ ಅವ್ರ ಬಗ್ಗೆ ಫಸ್ಟ್ ನಿಗಾ ವಹಿಸಬೇಕು. ಆಮೇಲೆ ಇನ್ನೊಂದೇನಂದ್ರೆ
ಈ ಕರೆಂಟ್ ಇನ್ನೂ ಭಾಳ ಪ್ರಾಬ್ಲಮ್ ಅದು. ಸಿಟಿ ಒಳಗೆ ಏನೂ ಇರಲ್ಲ, ದಿನ ಎಲ್ಲ ಇರ್ತದೆ, ರಾತ್ರಿ ಎಲ್ಲ ಇರ್ತದೆ. ಬಟ್ ರೈತರು ಅವರಿಗೆ ಹೊಲಗಳಿಗೆ ನೀರು ಬಿಟ್ಕೋಬೇಕಾದ್ರೆ ಇಂತಿಷ್ಟೇ ತಾಸು ಅಂತ ಬಿಡ್ತಾರೆ. ಅದು ರಾತ್ರಿ ಟೈಮ್ನಾಗ ನೀರು ಬಿಡ್ತಾರೆ. ಆ ಟೈಮ್ನಾಗ ಹೋಗೋದೆಲ್ಲ ಭಾಳ ಕಷ್ಟ. ಮಿನಿಮಮ್ ಒಂದು 10 ತಾಸು ಕಡಿಮೆ ಕೊಟ್ಟರು ಅಡ್ಡಿಲ್ಲ, ಹಗಲತ್ತು ಕೊಟ್ಟರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ರೈತರು ಭಾಳ ಕಷ್ಟ ಆಗ್ತದೆ ರಾತ್ರಿ ಹೋಗಬೇಕಾದ್ರೆ. ಆಮೇಲೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ 5 ಕೋಟಿ ಬಜೆಟ್ ಇರೋದ್ರಲ್ಲಿ 5,000 ಕೋಟಿ ಬಜೆಟ್, ಅದರಲ್ಲಿ ಮಿನಿಮಮ್ ಒಂದು 5% ಅದು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಅದು ಅಲ್ಲಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಗ್ರಾಮಗಳ ಅಭಿವೃದ್ಧಿ ಆದ್ರೇ ದೇಶ ಅಭಿವೃದ್ಧಿ ಆಗ್ತದೆ. ನಮ್ಮ ಮನೆಯೇ ನಾವು ಅಭಿವೃದ್ಧಿ ಮಾಡ್ಕೊಳ್ಳಿಲ್ಲ ಅಂದ್ರೆ ದೇಶ ಅಭಿವೃದ್ಧಿ ಮಾಡೋದ್ರಾಗ ಏನು ಉಪಯೋಗ ಇಲ್ಲ. ಅದರಿಂದ ಅಟ್ಲೀಸ್ಟ್ ಒಂದು 5% ಆದರೂ ಬಜೆಟ್ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಅದಾದಮೇಲೆ ರಾಜ್ಯ ಸರ್ಕಾರ ರೈತರಿಗೆ ಬರದ ಪರಿಹಾರ ಹಣ ಅಂಥೇಳಿ ಪ್ರತಿ ಎಕರೆಗೆ ಒಂದು 25,000 ಅವ ಬೆಳೆದ್ರದ್ರಾಗ ಲಕ್ಷಗಟ್ಟಲೆ ಬೆಳಿಬೋದು. ಒಂದು ಎಕರೆದಲ್ಲಿ 2,000 3,000 ಕೊಟ್ಟರೆ ಅದು ಏನೂ ಆಗೋದೇ ಇಲ್ಲ. ಯಾಕಂದ್ರೆ ಈಗ ದೇಶಕ್ಕೆ ಅನ್ನ ಹಾಕೋ ರೈತನೇ ಬಡವ, ಉಳಿದವರೆಲ್ಲ ಅಲ್ಲ. ದೇಶಕ್ಕೆ ಯಾರು ಅನ್ನ ಹಾಕ್ತಾರೆ ಅವರೇ ಬಡವರು ಈಗಿನ ಪ್ರಚಲಿತದಲ್ಲಿ. ಅದಕ್ಕಾಗಿ ಪ್ರತಿ ಎಕರೆಗೆ ಅಟ್ಲೀಸ್ಟ್ ಒಂದು 25,000 ರೂಪಾಯಿ ಆದರೂ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಇದು. ಆಮೇಲೆ ಇದಾಯ್ತಾ, ಗ್ರಾಮೀಣ ಪ್ರದೇಶ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಿ ನಾಗರಿಕ ಸೇವೆಗಳು ಯಾವ್ಯಾವ ಅಂದ್ರೆ ಆಹಾರ ಪಡಿತರ ಚೀಟಿ, ಆಧಾರ್ ನೋಂದಣಿ, ಜನನ ಮರಣ ಪತ್ರ ಮಾಡೋದು, ರೈತರಿಗೆ ಕೃಷಿಗೆ ಸಂಬಂಧಿಸಿದ ನಾಗರಿಕ ಸೇವೆಗಳು, ಇವು ಯಾವ್ಯಾವ ಗ್ರಾಮ ಪಂಚಾಯತಿಗಳು ಇವೆಲ್ಲ ಲಾಗಿನ್ ಮಾಡ್ಲಿಕ್ಕೆ ಅವ್ರದ್ದೇ ಆದಂಥದ್ದು ಒಂದು ಸ್ವಾತಂತ್ರ್ಯ ಕೊಡಬೇಕು. ಯಾರ್ಯಾರಿಗೋ ಕೊಟ್ಟರೆ ಅವರಿಗೆಲ್ಲ ಉಪಯೋಗ ಆಗ. ಪಂಚಾಯತಿ ಅಭಿವೃದ್ಧಿ ಆದರೆ ಜನರ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಈ ಸಿಟಿ ಒಳಗೆ ಹೆಂಗೋ ಬದುಕ್ಬೋದು. ರೈತರು ಗ್ರಾಮ ಪಂಚಾಯತಿಯಲ್ಲಿ ಇರೋದ್ರಿಂದ ಪಂಚಾಯತಿಗಳು ಪ್ರತಿಯೊಂದು ಫೆಸಿಲಿಟೀಸ್ ಅವ್ರಿಗೆ ಕೊಡಬೇಕು. ಹಾಗಾಗಿ ಇವೆಲ್ಲನೂ ಇಟ್ಕೊಂಡು ನಾವು 7/12/2023 ಜೇವರ್ಗಿ ತಾಲೂಕದಾಗ ಒಂದು ಉಗ್ರ ಹೋರಾಟ ಮಾಡಿದ್ವಿ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಮನವಿ ಪತ್ರನೂ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೂ ಕೊಟ್ಟಿದ್ದೀವಿ. ಇದು ಯಾವುದು ಈಗ ನಡೆದಿರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಪರವಾಗಿ ಆಗಲಿ ಈ ನಮ್ಮ ಯಾವುದೇ ಇದರಲ್ಲಿ ಅಲ್ಲಿ ಯಾವುದು ಪ್ರಶ್ನೆಯನ್ನು ಉದ್ಭವಿಸಿಲ್ಲ, ಯಾರೂ ಅದನ್ನು ಎತ್ತಿ ಮಾತಾಡಿಲ್ಲ. ಸಾಲಬಾಧೆ ತಾಳಲಾರದೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ರೈತ ತಿರುಕಪ್ಪ ಬಾಳೆಕಾಯಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ರೈತ ಮುಖಂಡ ಹಾಗೂ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಹೇಮನಗೌಡ ಬಸನಗೌಡ ಅವರು ರೈತ ಮುಖಂಡರು ಮೃತ ರೈತನ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತ ಕುಟುಂಬಕ್ಕೆ ಅನುದಾನ ನೀಡಬೇಕು. ರೈತ ತಿರುಕಪ್ಪ ಬಾಳೆಕಾಯಿ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಅಲ್ಲದೆ ಮೃತನ ಕುಟುಂಬಸ್ಥರ ಪತ್ನಿಗೆ 2,000 ಮಾಶಾಸನ ಮತ್ತು ಅವರ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಎಂದರು. ರೈತರು ಪ್ರತಿದಿನ ಬಹಳಷ್ಟು ಕಷ್ಟಪಡುತ್ತಿದ್ದಾರೆ, ಆದ್ರಿಂದ ಅಧಿಕಾರಿಗಳು ಕೂಡಲೇ ಪರಿಹಾರ ನೀಡಲು ಮುಂದಾಗಬೇಕು ಎಂದು ಒತ್ತಾಯ ಮಾಡಿದರು. ಇನ್ನು ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರು ಇನ್ನುವರೆಗೂ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತನ ಮನೆಗೆ ಭೇಟಿ ನೀಡಿಲ್ಲ, ರೈತರನ್ನು ಇಲ್ಲಿಯವರೆಗೂ ಕೇವಲವಾಗಿ ನೋಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೆಬ್ಬಳ್ಳಿ ಗ್ರಾಮದ ಧಾರವಾಡ ಜಿಲ್ಲೆ ಹೆಬ್ಬಳ್ಳಿ ಗ್ರಾಮದ ತಿರುಕಪ್ಪ ಬಾಳೆಕಾಯಿ ಎಂಬ ರೈತನು ಬೆಳೆ ಸಾಲ ಮಾಡಿ ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಾಡಿ ರೈತ 4-5 ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ಈ ವರ್ಷ ಭೀಕರ ಬರಗಾಲಕ್ಕೆ ತುತ್ತಾಗಿ ಮಾಡಿದ ಸಾಲ ತುಂಬಲಾರದೆ ಬ್ಯಾಂಕಿನವರ ಒಂದು ಒತ್ತಡದ ಮೇರೆಗೆ ಹಾಗೂ ಕೈಗಡ ಸಾಲ ಮಾಡಿ ಕೈಗಡ ಸಾಲಗಾರರ ಒಂದು ಒತ್ತಡಕ್ಕೆ ಮಣಿದು ಸ್ವಾವಲಂಬಿ ರೈತ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆ. ಆದ್ದರಿಂದ ಆ ಒಂದು ಆತ್ಮಹತ್ಯೆ ಮಾಡಿಕೊಂಡ ರೈತನಿಗೆ ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ 1 ನಿಮಿಷ ಮೌನ ಆಚರಣೆ ಮಾಡಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಮೌನ ಪ್ರಾರಂಭ. ಅಂತೆ ರೈತ ಸಾಲ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದು, ಈ ಕೂಡಲೇ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ನಮ್ಮ ಆತ್ಮಹತ್ಯೆ ಮಾಡಿಕೊಂಡ ರೈತನಿಗೆ ಸಂಕಷ್ಟದಲ್ಲಿದ್ದಂತ ರೈತನ ಒಂದು ಕುಟುಂಬಕ್ಕೆ ಈ ಕೂಡಲೇ 25 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಹಾಗೂ ಅವನ ದೊಡ್ಡ ಮಗಳು, ಅವನಿಗೆ 3 ಮಂದಿ ಪುತ್ರಿಯರು, ದೊಡ್ಡ ಮಗಳಿಗೆ ಬಾಯಿಲ್ಲ, ಸ್ವಲ್ಪ ಅಂಗವೈಕಲ್ಯ ಇದ್ದಾಳೆ. ಆದ್ರಿಂದ
ಆ 3 ಮಕ್ಕಳ ಒಂದು ಶಾಲೆಯ ಖರ್ಚನ್ನ ರಾಜ್ಯ ಸರ್ಕಾರವೇ ಭರಿಸಬೇಕು. ಹಾಗೂ ಆ ಒಂದು ರೈತನ ಕುಟುಂಬ ಅವರ ಮನೆಯವರಿಗೆ ಸರ್ಕಾರದಲ್ಲಿ ಒಂದು ನೌಕರಿಯನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು. ಇನ್ನು ಮುಂದೆ ಯಾವುದೇ ರೈತರಾಗ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಾರದ ಹಾಗೆ ಸರ್ಕಾರ ಒಂದು ಒಳ್ಳೆಯ ಒಂದು ಕಾನೂನನ್ನು ತರಬೇಕು. ಹಾಗೂ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲಾರದಂತೆ ಅವರಿಗೆ ಒಂದು ಸದೃಢವಾದ ಒಂದು ಬಲವನ್ನು ತುಂಬಬೇಕು ಅಂತ ನಾನು ಈ ಮೂಲಕ ರತ್ನಭಾರತ ರೈತ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತಿದ್ದೇನೆ. ಅವರ ಕುಟುಂಬಕ್ಕೆ ನಾವು ನಮ್ಮ ರೈತ ಸಮಾಜದಿಂದ ಅವರ ಮನೆಗೆ ಬಂದು ನಾವು ಸಾಂತ್ವನ ಹೇಳಿ, ಇದೇ ರೀತಿ ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳು ಇಲ್ಲಿವರೆಗೂ ಇಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಂತಂದ್ರೆ ಇಂಥವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳುವಂಥ ಒಂದು ಕಾರ್ಯದಲ್ಲಿ ಕೊಡಬೇಕಾಗಿದೆ. ಆದರೆ ಇವರಿಗೆ ಯಾವುದೋ ಒಂದು ನೈತಿಕ ಹಕ್ಕಿಲ್ಲ ಅಂತ ಹೇಳ್ಬೋದು ಇಲ್ಲಿ ರಾಜಕಾರಣಿಗಳಿಗೆ. ಯಾಕೆ ಇಲ್ಲಿವರೆಗೂ ನಾವು ಕೇಳಿದ್ವಿ ಅವ್ರ ಮನೆಯವ್ರನ್ನ, ಒಬ್ಬ ರಾಜಕಾರಣಿಗಳನ್ನು ಈ ಮನೆ ಮಠ ಬಂದಿಲ್ಲ, ಸೌಜನ್ಯ ಇಲ್ಲ. ಇಂಥದ್ದು ನಮ್ಮ ರಾಜ್ಯದಾಗ ನಡೀತಿ ಅಂತಂದ್ರೆ ಒಬ್ಬ ರೈತ ಆತ್ಮಹತ್ಯೆ ಅಂದ್ರೆ ದೇಶದ ಬೆನ್ನೆಲುಬು ಹಾಗೂ ರೈತ ದುಡಿದ್ರೆ ದೇಶ ಉಳಿದಂತ ಪರಿಸ್ಥಿತಿ ಈ ಕಾಲದಾಗ ಐತಿ. ಅಂತ ಸಮಯದಾಗ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊಂಡಂತ ಅವ್ರ ಮನೆಗೆ ಒಬ್ಬ ಜನಪ್ರತಿನಿಧಿಗಳು ಬಂದಿಲ್ಲ ಅಂತಂದ್ರೆ ಇವರು ದೇಶ ಕಾಯುವಂತ ಯೋಧರಿಗೆ ಹಾಗೂ ಅನ್ನ ಹಾಕುವ ರೈತರಿಗೆ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರ. ಇಂಥ ರೈತರ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಯಾಕೆ ಇವ್ರ ಮನೆಗೆ ಬಂದಿಲ್ಲ ಅಂತಂದು ನಮ್ದೊಂದು ಪ್ರಶ್ನೆ ಆಗೈತಿ. ಕೂಡಲೇ ಇಲ್ಲಿ ಸಂಬಂಧಪಟ್ಟ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅವ್ರಿಗೆ ಯಾವುದೇ ಒಂದು ನೋವು ಆಗಲಾರದಂತೆ ಅವ್ರಿಗೆ ಸರ್ಕಾರದಿಂದ ಯೋಗ್ಯ ಪರಿಹಾರ ಆಗಲಿ ಎಲ್ಲ ಅವ್ರಿಗೆ ಏನು ಬರ್ಬೇಕನ್ನುವಂಥದ್ದು ಎಲ್ಲವನ್ನು ಮಾಡಿಕೊಡ್ಬೇಕಂತೇಳಿ ನಾವು ರತ್ನ ಭಾರತ ರೈತ ಸಮಾಜದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂತೇವೆ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು. ಈ ಸಂದರ್ಭದಲ್ಲಿ ರೈತ ಬಸವರಾಜ ಯೋಗಪ್ಪನವರ್, ಲಕ್ಷ್ಮಣ ಗೌಡ್, ಶಿವಬಸನಗೌಡ್, ಶಿವಾನಂದ ಹುಬ್ಬಳ್ಳಿ, ವಿಠ್ಠಲ್ ಗಾಡ್ಗೆ ಸೇರಿದಂತೆ ಇತರೆ ರೈತರು ಇದ್ದರು. ಸೇಡಂ ತಾಲೂಕಿನ ವತಿಯಿಂದ ಕೋಲಿ ಸಮಾಜದ ಬೃಹತ್ ಸ್ವಾಭಿಮಾನಿ ಸಮಾವೇಶ ಹಾಗೂ ದಿವಂಗತ ವಿಠ್ಠಲ್ ಹೇರೂರ್ಜಿಯವರ 10ನೇ ಪುಣ್ಯಸ್ಮರಣೆ ನಿಮಿತ್ತ ನುಡಿನಮನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಲಚ್ಚಪ್ಪ ಜಮಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 17ರಂದು ಮಧ್ಯಾಹ್ನ 3 ಗಂಟೆಗೆ ತಾಲೂಕಾ ಕ್ರೀಡಾಂಗಣ ಸೇಡಂನಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು, ಶ್ರೀಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 17/12/2023ರಂದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ದಿವಂಗತ ವಿಠ್ಠಲ್ ಹೇರೂರ್ಜಿಯವರ 10ನೇ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಬೃಹತ್ ಕೋಲಿ ಸಮಾಜದ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕಾ ಖರ್ಗೆಜಿಯವರು, ಅನೇಕ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು ಮತ್ತು ನಮ್ಮ ಮೈಸೂರು ಉರ್ಲಿಂಗಪೆದ್ದಿ ಪೀಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಸಮಾಜದ ಕುರಿತು ಮತ್ತು ಇವತ್ತಿನ ವ್ಯವಸ್ಥೆ ಕುರಿತು ಅಲ್ಲಿ ಮಾತನಾಡಲಿದ್ದಾರೆ. ಹಾಗಾಗಿ ತಮ್ಮ ಮೂಲಕ ಎಲ್ಲ ಸಮಾಜ ಬಾಂಧವರು, ಪ್ರಗತಿಪರ ಚಿಂತಕರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಮಾವೇಶ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಯಾರೊಬ್ಬ ಶಾಸಕರು ಕೂಡ ಪ್ರಶ್ನೆ ಮಾಡುತ್ತಿಲ್ಲ ಎಂದು ಬಸವರಾಜ ಬೆರಬಿಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಶಾಸಕರ ಕೊಡುಗೆ ಏನಿದೆ? ಶಾಸಕರು ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಏನೆಂದರೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯುತ್ತಿರುವ ಈ ಚಳಿಗಾಲದ ಅಧಿವೇಶನ ಡಿಸೆಂಬರ್ 4ನೇ ತಾರೀಕಿಗೆ ಪ್ರಾರಂಭವಾಗಿ ನಾಳೆ 15ನೇ ತಾರೀಕಿಗೆ ಮುಕ್ತಾಯವಾಗುವ ಹಂತಕ್ಕೆ ಬಂದು ತಲುಪಿದೆ.
ಇಲ್ಲಿಯವರೆಗೂ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿದ್ದರೂ ಕೂಡ ಯಾವುದೇ ಒಂದು ಉತ್ತರ ಕರ್ನಾಟಕದ ವಿಷಯದ ಬಗ್ಗೆ ಚರ್ಚೆ ಆಗಲಿಲ್ಲ. ಅದರಲ್ಲಿ ವಿಶೇಷವಾಗಿ ಅತಿ ಹಿಂದುಳಿದ ಪ್ರದೇಶವೆಂದು ಗುರುತಿಸಿದರೂ ಕೂಡ ಈ ಕಲ್ಯಾಣ ಕರ್ನಾಟಕದ 371J ಜಾರಿಗೆ ಬಂದು ಇಲ್ಲಿಯವರೆಗೆ 10 ವರ್ಷ ಆದರೂ ಕೂಡ ಇಲ್ಲಿರ್ತಕ್ಕಂಥ ನ್ಯೂನತೆ ಬಗ್ಗೆ ಯಾವುದೇ ಒಂದು ವಿಷಯ ಕೂಡ ಚರ್ಚೆ ಮಾಡಿಲ್ಲ. ಅದರ ಬಗ್ಗೆ ಇಲ್ಲಿರ್ತಕ್ಕಂಥ ಎಲ್ಲ 41 ಶಾಸಕರು ಪಕ್ಷಾತೀತವಾಗಿ ಹಲವಾರು ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗವಹಿಸಿ ಈ ಪ್ರದೇಶದ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಿಲ್ಲ. ಅದಕ್ಕೆ ನಾನು ಇವತ್ತು ಖಂಡನೆ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತಿದ್ದರೂ ಕೂಡ ಉತ್ತರ ಕರ್ನಾಟಕದ ಅರ್ಧ ಭಾಗ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದ ಹಲವಾರು ಸಮಸ್ಯೆಗಳಿವೆ. ಆದರೆ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಆ ಒಂದು ವಿಷಯದ ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥ ಪದವಿ ಅತಿಥಿ ಉಪನ್ಯಾಸಕರು ಸುಮಾರು ನವೆಂಬರ್ 23ನೇ ತಾರೀಕಿನ ಹಿಡಿದು ಇಲ್ಲಿಯವರೆಗೆ ಸತತವಾಗಿ ಇವತ್ತು ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. 7ನೇ ಡಿಸೆಂಬರ್ಗೆ ಇವತ್ತು ಬೆಳಗಾವಿಗೆ ಹೋಗಿ ಅಲ್ಲಿ ಇವರು ಚರ್ಚಾಕೂಟದಲ್ಲಿ ಭಾಗವಹಿಸಿ ಇವರಿಗೆ ಸಮಯ ಕೊಟ್ಟಿದ್ದರು. ಮಂತ್ರಿಯವ್ರ ಜೊತೆ ಮಾತಾಡಿದ್ರು ಕೂಡ ಯಾವುದೇ ಒಂದು ಆಶ್ವಾಸನೆ ಸಿಗಲಿಲ್ಲ. ನಾ ಇಷ್ಟೇ ಕೇಳೋದು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ, ತಾವು ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ತಾವೊಂದು ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಅತಿಥಿ ಉಪನ್ಯಾಸಕರನ್ನು ನಾವು ಇವತ್ತು ಸೇವಾ ಕಾಯಂ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ರಿ. ಆದರೆ ಇಲ್ಲಿಯವರೆಗೆ ಮಾಡಿಲ್ಲ. ಮತ್ತು ಯಾಕೆ ಮಾಡಲಿಲ್ಲ? ಅತಿಥಿ ಉಪನ್ಯಾಸಕರು ಸುಮಾರು ಈ ರಾಜ್ಯದಲ್ಲಿ 430 ಪದವಿ ಕಾಲೇಜುಗಳಲ್ಲಿ 11,500 ಉಪನ್ಯಾಸಕರು ಕೂಡ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನೀವು ಖಾಯಮ ಇರ್ತಕ್ಕಂಥವ್ರು 25%, ಅತಿಥಿ ಉಪನ್ಯಾಸಕರು 75%. ಆದ್ರೆ ಒಂದು ಪ್ರಶ್ನೆ ನಮಗೆ ತಿಳ್ತಾ ಇಲ್ಲ. ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 45 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು 3,200 ಅತಿಥಿ ಉಪನ್ಯಾಸಕರದಾರ. ನನಗೆ ಇದು ಚಿಂತೆ ಬಿದ್ದದ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅತಿ ಹಿಂದುಳಿದ ಪ್ರದೇಶ, ಇವತ್ತು ಶಾಲಾ ಕಾಲೇಜಿನಲ್ಲಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲ ರೀತಿಯಿಂದ ಹಿಂದುಳಿದ ಪ್ರದೇಶಕ್ಕೆ ಇವತ್ತು ಮಕ್ಕಳ ಭವಿಷ್ಯದ ಡಿಸೆಂಬರ್ ಕೊನೆಯ ಹಂತದವರೆಗೆ ಇವತ್ತು ಪ್ರಥಮ ಸೆಮ್ BA BSc BComದು ಇವತ್ತು ಪ್ರಥಮ ಸೆಮ್ ಎಕ್ಸಾಮ್ ನಡಿಬೇಕಾಗಿತ್ತು. ಸುಮಾರು 20-21 ದಿವಸದಿಂದ ಇವತ್ತು ಸತ್ಯಾಗ್ರಹ ನಡೆಸುವ ಸಂದರ್ಭದಲ್ಲಿ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾ ಇಲ್ಲ. ಇವತ್ತು ಫುಲ್ ಟೈಮ್ ಆಗಿರ್ತಕ್ಕಂಥ ಲೆಕ್ಚರ್ ಒಬ್ಬರು ಇಬ್ಬರು ಒಂದೊಂದು ಕಾಲೇಜ್ನಲ್ಲಿ ಅದಾರ. 1 ಅಥವಾ 2 ಪೀರಿಯಡ್ ನಡೀತಾ ಇದೆ. 2 ಪೀರಿಯಡ್ ಮುಗಿದ ನಂತರ ಎಲ್ಲ ಮಕ್ಕಳು ಹೊರಗೆ ಬರ್ತಾ ಇದ್ದಾರೆ. ಈ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಕಾಳಜಿ ಮಾಡೋರು? ಅದಕ್ಕೆ ಈ ಮಕ್ಕಳ ಬಗ್ಗೆ ಆಗಲಿ, ಅತಿಥಿ ಉಪನ್ಯಾಸಕರ ಬಗ್ಗೆ ಆಗಲಿ ಮಾನ್ಯ ಮುಖ್ಯಮಂತ್ರಿಯವರು, ಉನ್ನತ ಶಿಕ್ಷಣ ಸಚಿವರೇ ಹೊಣೆ ಆಗ್ತಾರೆ ಅಂತಕ್ಕಂಥ ಮಾತು ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ಮಾದನಹಿಪ್ಪರ್ಗ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಶಾಂತಲಿಂಗ ಶಿವಯೋಗಿಗಳವರ 79ನೇ ಹಾಗೂ ಲಿಂಗೈಕ್ಯ ಶ್ರೀ ಶಿವಲಿಂಗ ಶಿವಯೋಗಿಗಳ 15ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಳಂದ ತಾಲೂಕಿನ ಸುಕ್ಷೇತ್ರ ಮಾದನಹಿಪ್ಪರ್ಗ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಶಾಂತಲಿಂಗ ಶಿವಯೋಗಿಗಳ 79ನೇ ಹಾಗೂ ಲಿಂಗೈಕ್ಯ ಶ್ರೀ ಶಿವಲಿಂಗ ಶಿವಯೋಗಿಗಳ 15ನೇ ಪುಣ್ಯಸ್ಮರಣೋತ್ಸವ ಮತ್ತು ಉಚಿತ ಸಾಮೂಹಿಕ ವಿವಾಹ, ಸಾಸಿರ ನಾಡಿನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ, ಉಭಯ ಶ್ರೀಗಳ ಸ್ಮರಣೆ ಹಾಗೂ ನುಡಿನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಹಾಗೂ ಮಾಜಿ ಶಾಸಕ ಸುಭಾಸ್ ಆರ್ ಗುತ್ತೇದಾರ್ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ್, ಸಿದ್ದರಾಮ್ ಅರಳಿಮರ, ಬಸವರಾಜ್, ಡಾಕ್ಟರ್ ಯಲ್ಲಪ್ಪ ಇಂಗಳಿಗೆ, ಶ್ರೀಕಾಂತ್, PSI ದಿನೇಶ್, ನಾಗನಾಥ್ ಕವಳಿ ಸೇರಿದಂತೆ ಅನೇಕ ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಪವಿತ್ರವಾದ ಕ್ಷೇತ್ರದಲ್ಲಿ ಮದುವೆ ಆಗ್ತಾ ಇರತಕ್ಕಂತ ಇವರು ಬಡವರೆಲ್ಲ ಇವರೇ ನಿಜವಾದ ಭಾಗ್ಯವಂತರನ್ನುವಂಥದ್ದು ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೊಳ್ತಾ ಎಲ್ಲ ನವ ವಧುವರರಿಗೆ ಶುಭವನ್ನು ಹಾರೈಸಿ, ಜೊತೆಗೆ ಈ ವರ್ಷದ ಸಾಸಿರ ನಾಡಿನ ಸಾಧಕ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮ ತಾಲೂಕಿನವರು ರಾಜ್ಯ ಮಟ್ಟದ ಸಾಹಿತ್ಯಗಳು, ಕೇಂದ್ರ ಅಕಾಡೆಮಿ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥವ್ರು ಇವತ್ತು ನಮ್ಮ ಶ್ರೀಮಠದ ಒಂದು ಸಣ್ಣ ಪ್ರಶಸ್ತಿಯನ್ನ ಅವರು ಭಕ್ತಿಯಿಂದ ಸ್ವೀಕಾರ ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಅತ್ಯಂತ ಗೌರವದ ವಂದನೆಗಳನ್ನು ಹೇಳ್ತಾ, ಎಲ್ಲರೂ ಯಾರ್ಯಾರು ಸೇವೆ ಮಾಡಿದರೆ ಎಲ್ಲರಿಗೂ ಗುರುಗಳು ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ಬಂದಿರುವಂಥ ಭಕ್ತರಿಗೆ, ತಮ್ಮಗೂ ಹಾಗೂ ಎಲ್ಲರಿಗೂ ಸಹಿತ ಗುರುಗಳ ಕೃಪೆ ಯಾವಾಗಲಿದ್ದು
ಈ ವರ್ಷದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅಕ್ಷತೆಗಳನ್ನ ಹಾಕೋದ್ರ ಮುಖಾಂತರ ಈ ವರ್ಷದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ತೆರೆಯೋಣ. ಎಲ್ಲರಿಗೂ ಶರಣ. 7ನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸಂಘಗಳ ನೇತೃತ್ವದಲ್ಲಿ 3 ದಿನಗಳ ಕಾಲ ಮುಷ್ಕರವನ್ನ ಕಮಲಾಪುರ ಅಂಚೆ ಕಚೇರಿ ಎದುರು ಹಮ್ಮಿಕೊಳ್ಳಲಾಯಿತು. 7ನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಮತ್ತು ರಾಷ್ಟ್ರೀಯ ಗ್ರಾಮೀಣ ಅಂಚೆ ನೌಕರರ ಸಂಘಗಳ ನೇತೃತ್ವದಲ್ಲಿ ವಿಭಾಗದ ಗ್ರಾಮೀಣ ಅಂಚೆ ನೌಕರರು ಪ್ರತಿಭಟನೆ ನಡೆಸಿ ನಗರದ ವಿಭಾಗೀಯ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ರು. ಪಿಂಚಣಿ ಸೇರಿ ಎಲ್ಲಾ ಸವಲತ್ತುಗಳನ್ನು ಒದಗಿಸಬೇಕು. ಸೇವಾ ಹಿರಿತನದ ಆಧಾರದ ಮೇಲೆ ಸೇವೆ ಸಲ್ಲಿಸಿದ ನೌಕರರಿಗೆ ಇನ್ಕ್ರಿಮೆಂಟ್ ನೀಡಬೇಕು. ಗ್ರೂಪ್ ಇನ್ಸೂರೆನ್ಸ್ ಕವರೇಜ್ ರೂಪಾಯಿ 5 ಲಕ್ಷದವರೆಗೆ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಪಟ್ಟವಾದ್, ವಿಜಯ್ ಕುಮಾರ್ ದುಮಾಳೆ, ಮಹೇಶ್, ಬಾಪುರೆಡ್ಡಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. 8 ಗಂಟೆಗಳ ಕೆಲಸ ಕೊಡಬೇಕು, 5 ಲಕ್ಷ ಗ್ರೂಪ್ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ 12, 24, 36 JDS ನೌಕರರಿಗೆ ಇನ್ಕ್ರಿಮೆಂಟ್ ನೀಡಬೇಕು ಮತ್ತು 4ನೇದು ಗ್ರ್ಯಾಜುಟಿ ಹಣವನ್ನು 5 ಲಕ್ಷದವರೆಗೆ ಕೊಡಬೇಕು, ಹೆಚ್ಚಿಸಬೇಕು ಮತ್ತು 180 ದಿನಗಳ ರಜೆ ಉಳಿಸಿಕೊಳ್ಳುವ ಅವಕಾಶ ಕೊಡಬೇಕು. ಅನಿರ್ದಿಷ್ಟ ಕಾಲ ನಮ್ಮ ಸಮಸ್ಯೆ ಪರಿಹಾರವರೆಗೂ ಮತ್ತು ನ್ಯಾಯ ಸಿಗುವವರೆಗೂ ನಮ್ಮ JDS ಬಾಂಧವರು ಹೀಗೆ ಸತತ ಕಂಟಿನ್ಯೂ ಸ್ಟ್ರೈಕ್ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಆಕಾಶ ಟ್ರೇಡರ್ಸ್ ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.